ಗಂಟೆಯಿಂದ ಮಾತಾಡೋದು ಬಿಟ್ಟು ಅವಾಗ ಪ್ರತಾಪ್ ಸಿಂಹ ಅವರು ಅವ್ರ ಎದುರಿಗೆ ಕೇಳಿದ್ರು ವಿಸಿ ನೇಮಕಕ್ಕೆ ಹಣ ತಗೋತಾ ಇದಾರೆ ನಿಮ್ಮ ಇಲಾಖೆದವರು, ಅವಾಗೇ ಉತ್ತರ ಕೊಟ್ಟಿದ್ರೆ ಮುಗ್ದೆ ಹೋಗ್ತಾ ಇತ್ತು. ಯಾರಪ್ಪ ಇಲ್ಲಿ ಸ್ವಾಮಿ ನಿಮ್ಮ ಮೈಸೂರು ಯೂನಿವರ್ಸಿಟಿ ನಿಮ್ಮ ಸಂಪಾದನೆ ನಿಮ್ಮ ಕುಟುಂಬದ್ದು ನೀವು ಮಾಡ್ತಿರೋ ಭ್ರಷ್ಟಾಚಾರ ನಾಡಿನ ದೇಶ ಗೊತ್ತಿದೆ. ನೀವು ಮಾಡಿರೋ ಭ್ರಷ್ಟಾಚಾರ ನೀವು ಕಾಪಿ ಹೊಡೆದಕ್ಕೆ ಪಾಟೀಲ್ ಯಾರು? ನಿಮ್ಮ ಜನಾಂಗದಲ್ಲಿ ನರೇಂದ್ರ ಮೋದಿಗೆ ನ್ಯಾಯ ಕೊಟ್ಟಿದ್ದಾರೆ. ಅಪ್ಪ ಮಕ್ಕಳು ಸಿಕ್ಕಿದ್ಯಾ? ನರೇಂದ್ರ ಸ್ವಾಮಿಗೆ ಬರೀ ಅಪ್ಪ ಮಕ್ಕಳು ಪಕ್ಷ, ಬರೀ ನೀವೇ ನಮ್ಮನ್ನು ಪ್ರಶ್ನೆ ಮಾಡ್ತೀವಿ, ನಮಗೆ ಪ್ರಶ್ನೆ ಮಾಡ್ತೀವಿ. ಅಶ್ವಥ್ ಏನ್ ಮಾಡ್ತಿದ್ದೀರಾ? ಅಶ್ವಥ್ ಅವರೇ, ಅಶ್ವಥ್ ಏನ್ ಮಾತಾಡ್ತೀರಿ ನೀವು? ಆಯ್ತು ಕೂತ್ಕೊಳ್ಳಿ, ಈ ರೀತಿ ಮಾತ್ರ ಆಗ್ತದೆ. ನೀವು ಇಬ್ರು ಕೂಡ ಮಾತಾಡಿ, ನೀವು ಏನ್ ಆಗಿದೆ? ಆಯ್ತು ಮಾನ್ಯ ಅಧ್ಯಕ್ಷ ಮಾಡಿದ್ರು. ಏಟು ಇರೋದು ಬಿಜೆಪಿನೇ. ಯಾವುದು ಅಶ್ವಥ್ ನಮ್ಮ ಉದ್ದೇಶ ಅಶ್ವಥ್ ಸುಳ್ಳು ಹೇಳ್ಕೊಂಡ್ಬರ್ತವ್ರಲ್ಲ. ನಿಮ್ಮಿಬ್ರಿಗೂ ಇಲ್ಲ ಅಧ್ಯಕ್ಷರೇ, ಎಲ್ಲ ಪಾತ್ರತರ ಮಾತಾಡಿ ಎಲ್ಲಾ ಕಡೆ ಸದನ ದಿಕ್ ತಪ್ಪಿಸದ್ಬಿಟ್ಟು ಪ್ರಾಕ್ಟಿಕಲ್ ಆಗಿ 3 ಕ್ವೆಶ್ಚನ್ ಕೇಳಿದೀನಿ, ಉತ್ತರ ಕೊಡ್ಲಿ. ಸುದ್ದಿ ಯಾವ ಪ್ರಾಕ್ಟಿಕಲ್ ಬೇಕಲ್ಲಪ್ಪ? ನಮ್ದು ನಿಮ್ಮ ಮುಖ್ಯ ಅಷ್ಟೇ. ಪ್ರತಾಪ್ ಸಿಂಹ ಅವ್ರ ಮುಂದೆ ಮಾತಾಡಿದ್ರೆ ಪ್ರತಾಪ್ ಸಿಂಹ ಅವ್ರು ನಿಮ್ ನೇಮಕಾತಿಯಲ್ಲಿ ಯಾರು ನೇಮಕಾತಿಗೆ ಅವ್ರಿಗೆ ಆಧಾರ ಇದೆಯಾ? ಹೋಗಿ ಪ್ರತಾಪ್ ಸಿಂಹನ ಕೇಳಿ, ಆಧಾರ ಕೊಡ್ಬೇಕಂದ್ರೆ ಯಾರೋ ನಿಮಗೆ ಬಾಯಿ ಬಂದು ಮಾತಾಡೋರು ಇರ್ತಾರೆ. ಪ್ರತಾಪ್ ಸಿಂಹ ಹೇಳಿದ್ದಾರೆ ಇವ್ರು ಮುಖ್ಯಮಂತ್ರಿ ಪ್ರಶ್ನೆ, ಅದಕ್ಕೆ ಹೇಳ್ತೀರಾ? ಎಲ್ಲದಕ್ಕೂ ಆಪಾದನೆಗೆ ಉತ್ತರ ಕೊಡಿ, ಉತ್ತರ ಕೊಡ್ರಿ. ಪ್ರಿಯಾ ಎಲ್ಲ ನೀವೇನ್ ಭ್ರಷ್ಟಾಚಾರ ಮಾಡ್ತೀರಾ? ನೀವು ಯಾವ ರೀತಿ ವ್ಯವಹಾರ ನಡೆಸ್ತೀರಾ? ಯಾವ ರೀತಿ ಲಿಕ್ಕಿದೆ? ನೈತಿಕತೆ ಇದೆ? ಯಾವುದು ಕೂಡ ಸ್ಟಾರ್ಟ್ ಮಾಡಿ. ಆಯ್ತು ಬೇಡ ಮತ್ತೆ ಆಯ್ತು
ಆಯ್ತು ರಾಮಲಿಂಗಾರೆಡ್ಡಿ ಅವರ ಆಯ್ತು ರಾಮಲಿಂಗಾರೆಡ್ಡಿ ಅವರೇ ನರೇಂದ್ರ ಸ್ವಾಮಿ ಮುಗಿಸ್ರಿ ಬೇಗ ಹೆಚ್ಚಿಗೆ 10 ನಿಮಿಷ ಮುಗಿಸ್ತೇನೆ. ಈಗ ಯಾವುದೇ ಸಂಬಂಧ ಕೂಡ ರೆಕಾರ್ಡ್ ತೆಗೀರಿ. ಆಯ್ತು ಇರ್ಲಿ ಸರ್, ಆಗ್ಬಿಡುತ್ತಾ ಏನಾದ್ರು ಇತಿಹಾಸದಲ್ಲಿ ಪುಟದಲ್ಲಿ ತೆಗ್ದಾಗ ನೋಡಿದಾಗ ಗೊತ್ತಾಗ್ಲಿ ಅವ್ರ ಪರಿಸ್ಥಿತಿ ಏನಿದೆ ಅಂತ. ನೀವು ಯಾಕೆ ಯಶವಂತ ಈಗ ಅಶ್ವಥ್ ಪರಸ್ಪರ ಮಾತಾಡಬೇಡಿ. ನಾವೇನ್ ಮಾಡಿದೀವಿ? ವೈಯಕ್ತಿಕ ಬೇಡ, ವೈಯಕ್ತಿಕ ಬೇಡ. ನೀವು 100% ಸರ್ಕಾರ, 100% ಸರ್ಕಾರ. ಈ ರಾಜ್ಯದಲ್ಲಿ ಈಗಿರೋ ಅಶ್ವಥ್, ಪ್ರಿಯಾಂಕ್ ಅವರೇ, ಪ್ರಿಯಾಂಕಾ, ಸುಧಾಕರ್ ಆಯ್ತು. ಈಗ ಬಂದು ನಿಮ್ಗೆ ಏನಂತ ಗೊತ್ತಿಲ್ಲ, ಎದ್ದು ಬಂದು ಮಾತಾಡ್ತೇನೆ ಅಂತ ಹೇಳಿದ್ರೆ ಅಲ್ಲ ಅಧ್ಯಕ್ಷರೇ. ಮುಗಿಸ್ರಿ ಸಾಕು. ನೀವು ಬಂದದ್ದು ಈಗ ಸುಮ್ಮನೆ ಸುಧಾಕರ್ ಕೂತ್ಕೊಳ್ಳ. ಮುಗಿಸ್ರಿ ಸಾಕು, ಮುಗಿಸ್ರಿ ಸಾಕು. ಏನು ಕಾಸ್ಕೋ ವಿಶ್ವವಿದ್ಯಾನಿಲಯ ಕೊಡಬಾರ್ದ? ಸುಧಾಕರ್ ಅವರೇ, ಇವತ್ತು ನೀವು ಕೊಟ್ಟಿರೋ ಬಗ್ಗೆ ಹೆಮ್ಮೆ ಇದೆ, ಕೊಟ್ಟಿರೋ ಬಗ್ಗೆ ಹೆಮ್ಮೆ ಇದೆ. ಯಾವ ಉದ್ದೇಶಕ್ಕೆ, ಯಾವ ಉದ್ದೇಶಕ್ಕೆ, ಅವಶ್ಯಕತೆ ಏನು ಮಾಡಬೇಕು ಅಂತ ನಿಮಗೆ ಇದೆಯಾ? ಸುಧಾಕರ್ ಅವರೇ, ನಿಮ್ಮ ಮಗ ಓದೋದು, ನಿಮ್ಮ ಮಗ ಓದ್ತಾರೆ, ಯಾವ ಕಾಲೇಜಿನಲ್ಲಿ ಓದ್ತಾರೆ? ಗೌರ್ಮೆಂಟ್ ಕಾಲೇಜಿನಲ್ಲಿ ಓದಿದ್ದೀರಾ? ಗೌರ್ಮೆಂಟ್ ಕಾಲೇಜಿನಲ್ಲಿ ಓದಿದ್ದೀರಾ? ಯಾಕೆ ನೀವು ಮಾತಾಡ್ತೀರಿ? ನಿಮ್ಮ ಯಾವ ನೈತಿಕತೆ ಇದೆ? ನಿಮ್ಮ ಮಕ್ಕಳು ಓದಿದ್ದಾರೆ, ನಿಮ್ಮ ಮಕ್ಕಳು ಓದಿದ್ದಾರೆ, ಗೌರ್ಮೆಂಟ್ ಬಗ್ಗೆ ಮಾತಾಡಿ. ನೀವು ನೈತಿಕತೆಯನ್ನು ಮಾತಾಡಿ, ಸುಮ್ಮನೆ ಮಾತಾಡೋದಲ್ಲ. ಮಾತಾಡೋದು ಅಧ್ಯಕ್ಷ ನಾನು ಸ್ವಲ್ಪ ಬೇಗ ಮುಗಿಸಿ ನೋಡಿ. ಆಯ್ತು ಈಗ ನೋಡಿ. ಆಯ್ತು ಬೆಲ್ಲದವ್ರೆ, ಯಾರು ಕೂಡ ಬೆಲ್ಲದವ್ರೆ ಔಟ್ ಆಫ್ ಸಬ್ಜೆಕ್ಟ್ ಚರ್ಚೆ ಆಗುದು ಬೇಡ. ಸ್ವಲ್ಪ ಅಶ್ವತ್ಥಣ್ಣನ ಕಂಟ್ರೋಲ್ ನೀವು ನಾನು ಸ್ವಾಮಿ ಕಂಟಿನ್ಯೂ ಮಾಡಿ. ಮುಗಿಸ್ರಿ. ಅವ್ರ ಮಾತ್ರ ಇದು ಮಾಡಿಸ್ಬೇಕು, ಸ್ವಲ್ಪ ಮಾತಾಡೋದು ಬೇಡ. ಅಧ್ಯಕ್ಷ, ಸನ್ಮಾನ್ಯ ಅಧ್ಯಕ್ಷ, ಈಗ ಒಂದ್ ಸೆಕೆಂಡ್ ಈಗ ವಿಪ್ಪಾರ್ ಆಯ್ತು. ಯಾಕೆ ವಿಪ್ಪಾರ್ ಸಂಘ ಈಗ ಏನ್ ಹೇಗೆ ನಮ್ಗೆ ಗೊತ್ತಿಲ್ಲ. ಅದು ಈ ರೀತಿಯ ಚರ್ಚೆಗಳು ಮತ್ತೆ ಆ ಕಡೆಗೆ ವ್ಯಕ್ತಿಗಳು ಮಾತಾಡೋದು ಕೂಡ ಸರಿ ಇಲ್ಲ, ಸಂದೇಶಕ್ಕೆ ಹೋಗುದಿಲ್ಲ. ಈಗ ಕರ್ತವ್ಯ ಯಾವುದೆಲ್ಲ ವಿಚಾರ ಇದೆ ನಾನು ನೋಡ್ತೇನೆ. ಅದು ಯಾವ್ದು ಕಡತ ಎಲ್ಲ ಕೂಡ ಹಿಂದೆ ಪಡಿ, ವ್ಯಕ್ತಿವಾಗಿ ಯಾವುದೇ ವಿಚಾರ ಇದ್ರೂ ಕೂಡ ಅದನ್ನು ವಿಡ್ರಾ ಮಾಡಿ. ಮತ್ತೆ ಈ ರೀತಿಯ ಇದಾಗಬಾರ್ದು. ಇದು ಒಂದು ಸಂದೇಶ ಕೂಡ ಕೊಡುದಿಲ್ಲ ನೋಡುವವರಿಗೆ ಕೂಡ. ಇದರಲ್ಲಿ ನಾನು ಸ್ವಲ್ಪ ಬೇಗ ಒಂದು ಮಾತು ಮುಗಿಸಿ. ಆಯ್ತು ಅಧ್ಯಕ್ಷ, ಆಯ್ತಾಯ್ತು ಸುಮ್ಮನೆ ಅಧ್ಯಕ್ಷೆ. ನಾನು ಯಾವುದನ್ನು ಪ್ರಚೋದನೆ ಮಾಡೋಕ್ಕೋ ಅಥವಾ ಸುಳ್ಳು ದತ್ತಾಂಶವನ್ನು ಹೇಳಲಿಕ್ಕೋ ನಾನು